ವಿಶೇಷವಾಗಿ ಇವತ್ತು ನಿಮಗೆ ಸಂಗೀತವನ್ನು ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿಸಲಿಕ್ಕೆ ನಮ್ಮ ಶಾಲೆಗೆ ಹೊಸದಾಗಿ ಆಗಮಿಸಿದಂತಹ ಶ್ರೀಮತಿ ಪದ್ಮಾ ದೇವರು ಕಾನ್ಸೂರಿನಲ್ಲಿ ನಾವು ಹಿಂದೆಲ್ಲ ಸಂಗೀತ ಕ್ಲಾಸು ಅಂದರೆ ಸಾರ್ವಜನಿಕವಾಗಿ ನಡೆಯೋದನ್ನು ನೋಡ್ತಾ ಇದ್ವಿ. ಬಟ್ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ನಮ್ಮ ಶಾಲೆಯಲ್ಲಿಯೇ ಅಥವಾ ಯಾವನಲ್ಲಿಯೇ ನಡೆಯೋದನ್ನು ನಾವು ನೋಡಿದ್ವಿ. ಯಾಕೆ ನಾನು 2008 ಜೂನಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನವರೆಗೆ. ಅಂದರೆ ಈ ಸಲ ಸಂಗೀತ ಶಿಕ್ಷಕಿ ಇವರೇ ನಮ್ಮ ಶಾಲೆಗೆ ಬಂದು ಕೇಳಿ ಮಾಡ್ಬೋದು ಅಂತ ಹಳೆ ಮಕ್ಕಳನ್ನು ಅವರು ಅಪ್ರೋಚ್ ಮಾಡಿ ಪಾಲಕರನ್ನು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಒಂದು 20 ವಿದ್ಯಾರ್ಥಿಗಳು ಅದಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ಆ ಪ್ರಕಾರ ಅವರ ಒಂದು ನಂಬಿಕೆ ದೈವ ಮಾರಿಕಂಬ ದೇವಿ ಅವರ ಒಂದು ಸನ್ನಿಧಿಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ನಾವು ನಮ್ಮ ಶಾಲೆಯಲ್ಲಿ ಈ ಒಂದು ವರ್ಷದ ಪ್ರಾರಂಭದಲ್ಲಿ ಈ ಸಂಗೀತ ಶಾಲೆಯನ್ನು ಏನು ಮಾಡಬೇಕು ಅಥವಾ ಕ್ಲಾಸನ್ನು ತೆಗೆದುಕೊಳ್ಬೇಕು ಮಕ್ಕಳಿಗೆ ಕಲಿಸಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದೇನೆ. ಈ ಒಂದು ಕ್ಲಾಸು ಚೆನ್ನಾಗಿ ನಡೀಲಿ, ಇನ್ನು ಹೆಚ್ಚು ವಿದ್ಯಾರ್ಥಿಗಳು ಈ ಕ್ಲಾಸಿಗೆ ಬಂದು ಸಂಗೀತವನ್ನು ಕಲಿತುಕೊಳ್ಳುವಾಗಲಿ ಅನ್ನುವಂಥದ್ದು ನನ್ನ ಶುಭ ಹಾರೈಕೆ. ಯಾಕೆ ಕಲಿಬೇಕು ಅಂದರೆ ಒಂದನೇದಾಗಿ ಒಂದು ಕಲೆ ನಾವು ಹೇಗೆ ಅದನ್ನು ಪ್ರಸ್ತುತಪಡಿಸಬಹುದು. ಹಲವಾರು ಕಲೆಗಳಿವೆ. ಇದು ಒಂದು ಪ್ರಯತ್ನ ಮಾಡಿದರೆ ಯಾರಿಗೂ ಸಾಧ್ಯ ಇಲ್ಲ ಆಗುತ್ತದೆ. ಆದರೆ ಅಷ್ಟೇ ಸಾಧನೆ ಬೇಕು ಅದಕ್ಕೆ. ಜೊತೆಗೆ ನಮ್ಮ ಮನಸ್ಸಿನ ಯಾವುದೇ ಬೇಸರಗಳಿರಲಿ, ನೋವಿರಲಿ, ದುಃಖ ಇರಲಿ, ನೀವು ಸಂಗೀತವನ್ನು ಅಭ್ಯಾಸ ಮಾಡುವಷ್ಟು ಹೊತ್ತು, ಸಂಗೀತವನ್ನು ಆಲಿಸುವಷ್ಟು ಹೊತ್ತು ಅದು ಯಾವುದು ನಿಮ್ಮ ಮನಸ್ಸಿನಲ್ಲಿ ಸುಳಿಯೋದಿಲ್ಲ. ಆ ಶಕ್ತಿ ಸಂಗೀತಕ್ಕಿದೆ. ಜೊತೆಗೆ ನಿಮ್ಮಲ್ಲಿ ತಾಳ್ಮೆ, ಏಕಾಗ್ರತೆ ಇವುಗಳೆಲ್ಲ ಮೈಗೂಡು ಹಾಗೆ ಮಾಡ್ತಾರೆ. ಒಂದು ರಾಗವನ್ನು ಅಥವಾ ಶಿಕ್ಷಕರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಅಭ್ಯಾಸವನ್ನು ಮಾಡಿ ನಿಮ್ಮ ವಿದ್ಯೆಯನ್ನಾಗಿ ನೀವು ಮಾಡ್ಕೊಳ್ಳಿಕ್ಕೆ ಕರಗತ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಅದನ್ನು ಮಾಡ್ಕೊಳ್ಳಿಕ್ಕೆ ನೀವೆಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ನೀವು ಪ್ರಾರಂಭ ಮಾಡಿದಾಗ ಗೊತ್ತಾಗುತ್ತೆ. ಅಲ್ಲಿ ನಮಗೆ ಆ ತಾಳ್ಮೆ ಎಷ್ಟು ಬೇಕು ಅಥವಾ ಇರುವ ತಾಳ್ಮೆಯನ್ನು ನಾವು ಹೇಗೆ ಬಳಸ್ಕೊಳ್ಬೋದು, ಜಾಸ್ತಿ ಮಾಡ್ಕೊಳ್ಬೋದು, ನಮ್ಮ ಏಕಾಗ್ರತೆಯನ್ನು ಅಲ್ಲಿ ಹಾಕುವುದರ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಅದರ ಲಾಭ ಅನೇಕ ಇದೆ. ಇದು ಯಾವುದೇ ರೀತಿಯ ಒಂದು ಮಾರಾಟದ ಸರ್ಕಾರ ಅಂದರೆ ಕಮರ್ಷಿಯಲ್ ದೃಷ್ಟಿಯಲ್ಲಿ ಆಗದೆ ನಾವು ಅದನ್ನು ಕಲೆ ಮತ್ತು ಆರಾಧನೆ, ವಿಶೇಷವಾಗಿ ಭಜನೆ ಇಂಥವುಗಳನ್ನೆಲ್ಲ ನಾವು ಈ ರಾಗವನ್ನು ಅಭ್ಯಾಸ ಮಾಡಿ ಆ ರಾಗದಲ್ಲಿ ಪ್ರಸ್ತುತಪಡಿಸ್ತೇವೆ. ಅದರ ಅರ್ಥ ಅದೇ, ದೇವರ ನಾಮವನ್ನು ಹಾಡಲಿಕ್ಕೆ ನಮ್ಮೊಂದು ಮಾರ್ಗ ಇದೆ ಸಂಗೀತ. ಹಾಗಾಗಿ ಅದನ್ನು ಸ್ವಲ್ಪ ಶಾಸ್ತ್ರೀಯವಾಗಿ ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದರ ಪ್ರಯೋಜನ ನಿಮಗೆ ಆಗ್ತದೆ. ನಾಳೆ ನೀವು ಕೂಡ ಚೆನ್ನಾಗಿ ಕಲಿತ್ಕೊಂಡು ಇನ್ನು 4 ಜನರಿಗೆ ಅದನ್ನು ಪ್ರಸರಣ ಮಾಡಿ